ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಕರ ವರ್ಗಾವಣೆ ಟೀಚರ್ ಟ್ರಾನ್ಸ್ಫರ್ಸ್ ಕರ್ನಾಟಕ. ಈಗ ಒಂದು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಆತ್ಮೀಯರೇ, ಅತ್ಯಂತ ಅನಿರೀಕ್ಷಿತವಾದ ಅಧಿಸೂಚನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ಶಿಕ್ಷಕರು ಕೂಡ ಈ ಒಂದು ಟ್ರಾನ್ಸ್ಫರ್ ಸಲುವಾಗಿ ಒಂದು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸುತ್ತೆ ಎಂಬ ಯಾವುದೇ ರೀತಿಯ ಒಂದು ಗೆಸ್ ಕೂಡ ಮಾಡಿದ್ದಿಲ್ಲ. ಯಾವುದೇ ರೀತಿ, ಯಾಕೆಂದರೆ ಈಗಾಗಲೇ ಒಂದು ಚುನಾವಣೆ ನೀತಿ ಸಂಹಿತೆ ಬಗ್ಗೆ 7th ಪೇ ಕಮಿಷನ್ ಇರ್ಬೋದು, NPS to OPS ಇರ್ಬೋದು. ಈ ಒಂದು ವಿಷಯಗಳ ಮಧ್ಯದಲ್ಲಿ ಮಗ್ನರಾಗಿರುವಂತಹ ಶಿಕ್ಷಕರಲ್ಲಿ ಈ ಒಂದು ಟೀಚರ್ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಏನು ಬಿಟ್ಟಿದ್ದಾರೆ, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಅತ್ಯಂತ ಅನಿರೀಕ್ಷಿತ ಹಾಗೂ ಸಂತೋಷ ಕೂಡ ಹೌದು. ಯಾಕಂದರೆ ಸಾಕಷ್ಟು ಶಿಕ್ಷಕರು ತಮ್ಮ ಒಂದು ಸ್ವಂತ ಊರಿನಿಂದ ಸಾಕಷ್ಟು ದೂರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಊರಿಗೆ ತಮ್ಮ ಕುಟುಂಬದೊಂದಿಗೆ ಸೇರುವಂಥ ತವಕ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಈ ಒಂದು ಶಿಕ್ಷಕರ ವರ್ಗಾವಣೆ ಅಧಿಸೂಚನೆಯನ್ನು ಹೊರಡಿಸಿರುವಂತೂ ಅತ್ಯಂತ ಸ್ವಾಗತಾರ್ಹ. ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಈ ಒಂದು ಅಧಿಸೂಚನೆಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೇವೆ. ಏನೆಲ್ಲ ಒಂದು ನಿಯಮಗಳಿದೆ, ಯಾಕಂದರೆ ಪ್ರತಿ ಸಲ ಕೂಡ ನಾವು ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸಾಕಷ್ಟು ನಿಯಮಗಳು ಈಗಾಗಲೇ ನಮಗೆ ಗೊತ್ತಿದೆ. ಆದರೂ ಕೂಡ ಒಂದು ಹೊಸ ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ, ಬನ್ನಿ ನೋಡ್ತಾ ಹೋಗೋಣ. ಏನೆಲ್ಲ ಒಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಎಲ್ಲ. ಆದ್ಮೇಲೆ ಇಲ್ಲಿ ವಲಯ ವರ್ಗಾವಣೆ ಅಂತ ಏನಿದೆ, ವಲಯ ವರ್ಗಾವಣೆ ಅಂದರೆ ಪರಿಗಣಿಸಬೇಕಾದ ಆಯಾ ವೃಂದವಲ ಶೈಕ್ಷಣಿಕ ತಾಲೂಕು ಅಂತ ಇರುತ್ತೆ. ವಲಯ ವರ್ಗಾವಣೆ 4% ಪರಿಮಿತಿ ಇದೆ. ವಲಯ ವರ್ಗಾವಣೆ ಕೋರಿಕೆ ವರ್ಗಾವಣೆ ಜಿಲ್ಲೆಯ ಒಳಗೆ, ಶೈಕ್ಷಣಿಕ ಜಿಲ್ಲೆ ಏನೇ ಇರುತ್ತಲ್ಲ ಅದರ ಒಳಗಡೆ ಅದು 7% ಇದೆ. ಕೋರಿಕೆ ವರ್ಗಾವಣೆ ವಿಭಾಗದ ಒಳಗಡೆ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಈ ರೀತಿ ಏನು ಹೇಳ್ತೀವಿ ನಾವು, ವಿಭಾಗದ ಒಳಗಡೆ 2% ಇದೆ. ಕೋರಿಕೆ ವರ್ಗಾವಣೆ ವಿಭಾಗದ ಹೊರಗೆ ಅದು ಕೂಡ 2% ಇದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಇದು ಭಾಳ ನೋಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನಮಗೇನೆಂದರೆ ವರ್ಗಾವಣೆಯನ್ನು ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಏನೆಲ್ಲ ಅರ್ಹತೆ ಇದೆ, ಅದು ಅರ್ಹತೆಯನ್ನು ನೋಡ್ಕೊತಾ ಹೋಗ್ಬೇಕು ನಾವು. ಫಸ್ಟ್ ಆಫ್ ಆಲ್, ಕಾಯಂ ಪೂರ್ವ ಸೇವಾ ಅವಧಿ ಪ್ರೊಬೇಷನರಿ ಪೀರಿಯಡ್ ತೃಪ್ತಿಕರ ಅಂತ ಘೋಷಣೆ ಆಗಿರಬೇಕು, ಡಿಕ್ಲರೇಷನ್ ಆಗಿರಬೇಕಾಗ್ತದೆ. ಆಮೇಲೆ ಜಿಲ್ಲೆಯೊಳಗಿನ ಅಥವಾ ಜ್ಯೇಷ್ಠತಾ ಘಟಕದಿಂದ ಮತ್ತೊಂದು ಜ್ಯೇಷ್ಠತಾ ಘಟಕಕ್ಕೆ ಕೋರಿಕೆ ವರ್ಗಾವಣೆ ಬಯಸುವ ಶಿಕ್ಷಕರು ಏನಂದರೆ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಸೇವಾ ಅವಧಿಯನ್ನು ಪೂರ್ಣಗೊಳಿಸಬೇಕು. ಕನಿಷ್ಠ ಸೇವಾ ಅವಧಿ ಅಂದರೆ ಏನು, ಹಾಗೂ ಈ ಒಂದು ಸೇವಾ ಅವಧಿಯನ್ನು ಪೂರ್ಣಗೊಳಿಸುವುದನ್ನು ಖಚಿತಪಡಿಸೋರು ಯಾರು ಅಂದರೆ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳು ಮಾಡ್ತಾರೆ. ಇನ್ನು ಪ್ರೈಮರಿ ಅಂತ ಬಂದಾಗ BO ರವರು ಈ ಒಂದು ಕೆಲಸವನ್ನು ಮಾಡ್ತಾರೆ. ನೋಡಿ, ಈ ಒಂದು ಇಲ್ಲಿ ಕೆಲವೊಂದು ಶಿಕ್ಷಕರು ಏನಂದರೆ ವಿನಾಯಿತಿಯನ್ನು ಕೋರಿ, ಆದ್ಯತೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತೇವೆ ನಾವು. ಈ ಒಂದು ಗಂಭೀರ ಒಂದು ರೋಗದ ಪ್ರಕರಣಗಳಿರ್ಬೋದು, ಅಂಗವಿಕಲವಿರ್ಬೋದು, ಸಾಕಷ್ಟು ಆದ್ಯತೆಯನ್ನು ಕೋರ್ತವೆ. ಅದಕ್ಕೆ ಸಂಬಂಧಿಸಿದಂಥ ಪ್ರಾಧಿಕಾರದಿಂದ ನಾವು ಪ್ರಮಾಣಪತ್ರಗಳನ್ನು ಪಡಿಬೇಕು. ಪ್ರಮಾಣಪತ್ರಗಳು ಇರದೇ ಇದ್ದರೆ ಏನಾಗುತ್ತೆ ಅಂದರೆ ಆ ಒಂದು ಆದ್ಯತೆಯನ್ನು, ಅಂದರೆ ನಿಮ್ಮ ವರ್ಗಾವಣೆ ಅರ್ಜಿ ಇಲ್ಲಿ ತಿರಸ್ಕಾರಗೊಳ್ಳೋದಿಲ್ಲ, ಆ ಆದ್ಯತೆಯನ್ನು ಕ್ಲೈಮನ್ನು ಮಾಡಲಾಗೋದಿಲ್ಲ. ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಬಂದಾಗ ಅದರಲ್ಲಿ 7 ಜಿಲ್ಲೆಗಳು ಬರ್ತವೆ. ಆ ಒಂದು 7 ಜಿಲ್ಲೆಗಳಲ್ಲಿ ಎಲ್ಲ ಒಂದು ಅರ್ಹತಾ ಷರತ್ತುಗಳು ಇರ್ತವೆ. ಜೊತೆಯಲ್ಲಿ ಕನಿಷ್ಠ 10 ವರ್ಷಗಳ ನಿರಂತರ ಸೇವೆಯನ್ನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಮಾಡಬೇಕಾಗತ್ತೆ ಶಿಕ್ಷಕರು. ಇದಾದಮೇಲೆ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ ಪ್ರತಿಯೊಂದು ಮಾಹಿತಿಯನ್ನು EDSನಲ್ಲಿ ಅಪ್ಡೇಟ್ ಆಗಬೇಕು. ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ನಿಮ್ಮ ಮಾಹಿತಿಯನ್ನು BO ಕಚೇರಿಯಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಇನ್ನು ಪ್ರೌಢಶಾಲಾ ಶಿಕ್ಷಕರು ಅಂತ ಬಂದಾಗ ನಿಮ್ಮ ಪ್ರೌಢಶಾಲಾ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಎಲ್ಲ ಒಂದು ಸೇವಾ ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡಬೇಕು. ಇನ್ನು ಇಂಪಾರ್ಟೆಂಟ್ ಏನಂದರೆ 25%ಗಿಂತ ಹೆಚ್ಚಿನ ಖಾಲಿ ಹುದ್ದೆಗಳಿರುವ ಶೈಕ್ಷಣಿಕ ಬ್ಲಾಕ್ಗಳು. ಅವರಿಗೆ ಆ ಒಂದು ಬ್ಲಾಕಿನ ಒಳಗಡೆ ನೀವು ಏನು ಮಾಡ್ಬೋದು ಅಂದರೆ ಟ್ರಾನ್ಸ್ಫರ್ಸನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಆ ಬ್ಲಾಕನ್ನು ಬಿಟ್ಟು ಹೊರಗಡೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ಹೊರಗಡೆ ನೀವು ಟ್ರಾನ್ಸ್ಫರ್ಸ್ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಆಗೋದಿಲ್ಲ. ಬಟ್ ಅಲ್ಲಿ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ. ಏನಂದರೆ ಒಂದೇ ಹುದ್ದೆಯಲ್ಲಿ 10 ವರ್ಷ ಸೇವಾವಧಿಯನ್ನು ಆ ಬ್ಲಾಕ್ನಲ್ಲಿ ಮಾಡಿದರೆ, ಯಾವ ಬ್ಲಾಕು 25%ಗಿಂತ ಹೆಚ್ಚಿನ ಖಾಲಿ ಹುದ್ದೆಗಳಿವೆ, ಆದರೆ ನೀವು ಅದೇ ಬ್ಲಾಕ್ನಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಕಾಲಾವಧಿವರೆಗೆ ನೀವು ಕರ್ತವ್ಯವನ್ನು ನಿರ್ವಹಿಸಿದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಅದೇ ಬ್ಲಾಕ್ನಲ್ಲಿ ವಿವಿಧ ಹುದ್ದೆಗಳು, ಅಂದರೆ ಒಂದು 8 ವರ್ಷ ನೀವು ಹೈಸ್ಕೂಲ್ ಟೀಚರ್ಸ್ ಆಗಿ ಕೆಲಸ ಮಾಡ್ತೀರಿ, ಇನ್ನೂ ಒಂದು 7 ಇಯರ್ಸ್ ನೀವು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತೀರಿ. ಇಲ್ಲಿ ವೃಂದ ಚೇಂಜ್ ಆಯಿತು, ಆದರೆ ಇಲ್ಲಿ 10 ವರ್ಷ ಅಂತ ಹೇಳಿದ್ದಾರೆ. ನಾವು ಈಗ 8 ವರ್ಷ ಹೈಸ್ಕೂಲ್ ಟೀಚರ್ಸ್ ಮಾಡಿದ್ದೀವಿ, ಇನ್ನೂ 8 ವರ್ಷ HM ಮಾಡಿದ್ದೀವಿ, ಇನ್ನೂ 2 ವರ್ಷ ಆಗಬೇಕಂತಲ್ಲ. ಅದೇ ಒಂದು ಬ್ಲಾಕ್ನಲ್ಲಿ ವಿವಿಧ ವೃಂದಗಳಲ್ಲಿ ನೀವು ಒಟ್ಟು 15 ವರ್ಷ ಕೆಲಸ ಮಾಡಿದರೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ಎಲಿಜಿಬಲನ್ನು ಹೊಂದಿರ್ತೀರಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಇಲ್ಲಿ ನೀವು ಆದ್ಯತೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಪ್ರಿಯಾರಿಟಿ. ಅಲ್ಲಿ ನೋಡಿ, ಪ್ರಥಮವಾಗಿ ತಾಲೂಕಿನ ಒಳಗೆ ಚಿಕಿತ್ಸೆ ಸಿಗದಿರುವ ಮಾರಕ ಕಾಯಿಲೆ ಅಥವಾ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಶಿಕ್ಷಕ ಇರ್ಬೋದು, ಶಿಕ್ಷಕಿ ಇರ್ಬೋದು, ಅವರ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು. ಈ ರೀತಿ ಇದ್ದಾಗ ಅವರು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ತರಬೇಕು.
ಭಾಳ ಇಂಪಾರ್ಟೆಂಟು. ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ಟ್ರಾನ್ಸ್ಫರ್ಸ್ ಏನಿದೆ, ಟ್ರಾನ್ಸ್ಫರ್ಸ್ ಪ್ರಕ್ರಿಯೆ ಕಂಪ್ಲೀಟ್ ಆಗುವವರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ. ಒಂದು ರೆಗ್ಯುಲರ್ ಆಗಿರುವಂತಹ ಕಂಟೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ. EDSನಲ್ಲಿ ಯಾವ ರೀತಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ಆನ್ಲೈನ್ EDSನಲ್ಲಿ ಟ್ರಾನ್ಸ್ಫರ್ಗಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಕೋರಿಕೆ ವರ್ಗಾವಣೆಗೆ ಹೇಗೆ, ಪ್ರಿಯಾರಿಟಿ ಹೇಗೆ, ಇಲ್ಲಿ ಒಂದು ಮ್ಯೂಚುವಲ್ ಟ್ರಾನ್ಸ್ಫರ್ಸ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅರ್ಜಿಯನ್ನು ಸಲ್ಲಿಸುವಾಗ ನಮ್ಮ ಅರ್ಜಿ ತಿರಸ್ಕೃತವಾಗಬೇಕಾದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಸೊ ಕಂಪ್ಲೀಟ್ ಆಗಿರುವಂಥದ್ದು. ಜೊತೆಯಲ್ಲಿ ಫೈನಲಿ ನಾವು ಕೌನ್ಸಿಲಿಂಗ್ ಹೋಗುವಾಗ ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಪ್ಲೇಸನ್ನು ಆಯ್ಕೆ ಮಾಡಬೇಕು. ಸೊ ಫೈನಲಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆಗೆ ಇರ್ತದೆ. ಸೊ ಆದ್ಮೇಲೆ ಈ ರೀತಿಯ ಒಂದು ಶೈಕ್ಷಣಿಕ ಒಂದು ವಿಷಯಗಳು ನಿಮಗೆ ತಲುಪಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ 40% ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯವಿರುವ ಶಿಕ್ಷಕ ಅಥವಾ ಶಿಕ್ಷಕಿ ಅಥವಾ ಅವರ ಪತಿ ಅಥವಾ ಪತ್ನಿ ಅಥವಾ ಅವರ ಮಕ್ಕಳು ಈ ರೀತಿ ಇದ್ದರೆ ಅವರು ಕೂಡ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡಿಬೇಕು. ಇನ್ನು 12 ವರ್ಷ ಒಳಗಿನ ಅವಲಂಬಿತ ಮಕ್ಕಳಿರುವ ವಿಧವೆ, ವಿಧುರ ಅಥವಾ ವಿವಾಹ ವಿಚ್ಛೇದಿತ ಶಿಕ್ಷಕ ಶಿಕ್ಷಕಿ. ಸೊ ಅವರು ಕೂಡ ಏನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ ವಿಧವೆ ಅಥವಾ ವಿಧುರ ಇದ್ದರೆ ಶಿಕ್ಷಕರ ಪತಿ ಅಥವಾ ಪತ್ನಿಯ ಮರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗತ್ತೆ. ವಿವಾಹ ವಿಚ್ಛೇದಿತ ಶಿಕ್ಷಕ ಶಿಕ್ಷಕಿ ಇದ್ದರೆ ಅಲ್ಲೇನು ಮಾಡಬೇಕಾಗತ್ತೆ, ನ್ಯಾಯಾಲಯದಿಂದ ಏನು ಡಿಕ್ರಿ ಆಗಿರುತ್ತೆ ಡೈವರ್ಸ್ ಆಗಿರುವಂಥದ್ದು. ಇನ್ನು ಮುಸಲ್ಮಾನ್ ಶಿಕ್ಷಕರಾಗಿದ್ದಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದ ಖುಲಾನಾಮ ಎಂಬ ಒಂದು ಸರ್ಟಿಫಿಕೇಟ್ಸನ್ನು ಕೂಡ ನಾವು ಹಚ್ಚಬೇಕಾಗ್ತದೆ. ಇನ್ನು ಪ್ರಿಯಾರಿಟಿ 4ನೇದು, ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆ ಮಿಲಿಟರಿ ದಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈನಿಕ ಅಥವಾ ನಿವೃತ್ತಿ ಹೊಂದಿದ ಅಥವಾ ಶಾಶ್ವತ ಅಂಗವಿಕಲರಾದ ಅಥವಾ ಮೃತ ಸೈನಿಕರ ಪತಿ ಅಥವಾ ಪತ್ನಿಯಾಗಿರುವ ಶಿಕ್ಷಕ. ಸೊ ಇವರು ಏನು ಪ್ರಮಾಣ ಪತ್ರ ಹಚ್ಚಬೇಕಂದ್ರೆ, ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕ ಕಲ್ಯಾಣ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರವನ್ನು ಹಚ್ಚಬೇಕು. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಶೈಕ್ಷಣಿಕ ಸಂಸ್ಥೆಯ ನೌಕರರನ್ನು ವಿವಾಹವಾಗಿರುವ ಶಿಕ್ಷಕ ಅಥವಾ ಶಿಕ್ಷಕಿ. ಸೊ ಎಕ್ಸಾಂಪಲ್ ಆಗಿ ಒಬ್ಬ ಸರ್ ಇರ್ತಾರೆ, ಅವರ ಒಂದು ಮಿಸ್ಸಸ್ ಅವರು ಏಡೆಡ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅನುದಾನಿತ ಶೈಕ್ಷಣಿಕ ಸಂಸ್ಥೆ ಭಾಳ ಇಂಪಾರ್ಟೆಂಟು. ಸೊ ಅವರು ಕೂಡ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಪತಿ ಅಥವಾ ಪತ್ನಿ ಕರ್ತವ್ಯ ನಿರ್ವಹಿಸುತ್ತಿರೋ ಪ್ರಕರಣದ ಅಡಿಯಲ್ಲಿ ಬರ್ತಾರೆ. ಇಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ ಸೇವಾ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕು. ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ 50 ವರ್ಷಗಳಿದ್ದರೆ, ಪುರುಷ ಶಿಕ್ಷಕರ ಸಂದರ್ಭದಲ್ಲಿ 55 ವರ್ಷಗಳನ್ನು ಮೀರಿದ ಶಿಕ್ಷಕರು ಇಲ್ಲಿ ವಿನಾಯಿತಿಯನ್ನು ಪಡೆಯಬಹುದು ಟ್ರಾನ್ಸ್ಫರ್ಸ್ನಿಂದ. ಇಲ್ಲಿ ಸೇವಾ ರಿಜಿಸ್ಟರ್ ಪ್ರಕಾರ DDO ಅವರಿಂದ ಪಡೆದ ದೃಢೀಕರಣ ಪತ್ರ. ಸೊ ಇವರಿಗೆ ಪ್ರಿಯಾರಿಟಿ ಸಿಗ್ತದೆ, ವಿನಾಯಿತಿ ಅಲ್ಲ ಪ್ರಿಯಾರಿಟಿ ಸಿಗ್ತದೆ. ಅದು ಯಾರು ಕೊಡಬೇಕು ಅಂದರೆ DDO. ಪ್ರೈಮರಿ ಟೀಚರ್ಸ್ ಆಗಿದ್ದರೆ BO ಕೊಡ್ತಾರೆ, ಹೈಸ್ಕೂಲ್ ಟೀಚರ್ಸ್ ಆಗಿದ್ದಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಕೊಡ್ತಾರೆ, ಅವರ ಸರ್ವಿಸ್ ಬುಕ್ಕನ್ನು ನೋಡಿಕೊಂಡು. ಇನ್ನು ಗರ್ಭಿಣಿ ಶಿಕ್ಷಕಿ ಅಥವಾ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರುವ ಮಹಿಳಾ ಶಿಕ್ಷಕಿ. ಸೊ ಗರ್ಭಿಣಿ ಶಿಕ್ಷಕಿ ಇರ್ಬೋದು ಅಥವಾ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರುವ ಶಿಕ್ಷಕಿಯವರು ಒಂದು ಪ್ರಿಯಾರಿಟಿಯನ್ನು ತೆಗಿಬಹುದು. ಇದಕ್ಕೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡಿಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನಾವು ಗಮನಿಸಬೇಕಾಗಿರುವಂಥದ್ದು ವೇಟೇಜ್ ಸ್ಕೋರ್. ನಿಮಗೆ ಎಷ್ಟು ಸ್ಕೋರ್ ಆಗುತ್ತೆ ಅಂದರೆ, EDSನಲ್ಲಿ ನಿಮ್ಮ ಸೇವಾ ವಿವರವನ್ನು ಈಗಾಗಲೇ ಇರ್ತದೆ, ಸ್ವಲ್ಪ ಅಪ್ಡೇಟನ್ನು ಕೂಡ ಮಾಡಿ. ಯಾಕಂದರೆ ಭಾಳಷ್ಟು ಹಿಂದೆ ನೀವು ಅಪ್ಡೇಟ್ ಮಾಡಿರ್ತೀರಿ, ಹೇಗೆ ಅಪ್ಡೇಟ್ ಮಾಡಬೇಕು ಅದನ್ನು ಕೂಡ ಒಂದು ಪ್ರತ್ಯೇಕ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಆಗ ನಿಮಗೆ ವೇಟೇಜ್ ಕ್ಯಾಲ್ಕುಲೇಷನ್ ಆಗಿರ್ತದೆ. ಅದು C ವಲಯ, B ವಲಯ ಮತ್ತು A ವಲಯ ಇವುಗಳನ್ನು ನೀವು ಏನಂದರೆ ಪರಿಗಣನೆಗೆ ತೆಗೆದುಕೊಂಡು. ಸೊ ಇಷ್ಟು ನಾವು ಗಮನಿಸಬೇಕಾದಂಥ ಒಂದು ಅಂಶಗಳಿವೆ. ಮತ್ತು ಮತ್ತೊಂದಿಷ್ಟು ನೋಡೋಣ. ಪರಸ್ಪರ ವರ್ಗಾವಣೆ ಇದೆ, ಅಂದರೆ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಪ್ರತಿಯೊಬ್ಬ ಇಬ್ಬರು ಶಿಕ್ಷಕರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಹಾಗೂ ಅಲ್ಲಿ ಅಗತ್ಯವಿರುವ ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಆನ್ಲೈನ್ ಪೋರ್ಟಲ್ನಲ್ಲಿ. ಇದು ಭಾಳ ಇಂಪಾರ್ಟೆಂಟು. ಇದಾದ ನಂತರ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆ ಅರ್ಜಿಯ ಒಂದು ಕಾಪಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವ ಡಾಕ್ಯುಮೆಂಟ್ಸನ್ನು BO ಕಚೇರಿಗೆ ಕೊಡಬೇಕು. ಯಾಕಂದರೆ ಅಲ್ಲಿ ಒಂದು ವೆರಿಫಿಕೇಷನ್ ಕೂಡ ಆಗ್ತದೆ. ಕೌನ್ಸಿಲಿಂಗ್ನಲ್ಲಿ ಕೂಡ ಆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಬರಬೇಕಾಗ್ತದೆ. ಇದು ಇಷ್ಟು. ಸೊ ಕೌನ್ಸಿಲಿಂಗನ್ನು ಪೂರ್ಣಗೊಳಿಸುವಂಥದ್ದು ಇರ್ಬೋದು, ವರ್ಗಾವಣೆ ಆದೇಶಗಳನ್ನು ಕೊಡುವಂಥದ್ದು ಇರ್ಬೋದು. ಸೊ ಈ ರೀತಿ ಎಲ್ಲ ಒಂದಿಷ್ಟಿದೆ. ಸೊ ಆದಮೇಲೆ ಈ ಒಂದು ನೋಟಿಫಿಕೇಷನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ತಿಳಿದುಕೊಳ್ಳಲೇಬೇಕಾಗಿರುವಂಥ ಒಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಮುಂಬರುವ ದಿನಗಳಲ್ಲಿ ಟ್ರಾನ್ಸ್ಫರ್ಸ್ ರಿಲೇಟೆಡ್ ಆಗಿ ಫಸ್ಟ್ ಆಫ್ ಆಲ್ ನಾನು EDSನಲ್ಲಿ ಯಾವ ರೀತಿ ಸೇವಾ ಮಾಹಿತಿ ಅಪ್ಡೇಟ್ ಮಾಡಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿಯನ್ನು ಯಾವ ರೀತಿ ಕರೆಕ್ಷನ್ ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಸೈಜ್ ಯಾವ ರೀತಿ ಇರುತ್ತೆ. ಸೊ ಸ್ಪ್ಲಿಟ್ ಬೈ ಸ್ಪ್ಲಿಟ್ ಒಂದು ಸಣ್ಣ ವಿಷಯಗಳನ್ನು ಕೂಡ ನಾವು ಫಾಲೋಅಪ್ಪನ್ನು ಇಡ್ತೇವೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.